ನಮ್ಮಲ್ಲಿ ಮಾತ್ರದಲ್ಲಿ ಅತ್ಯಂತ ಪ್ರಮುಖ ಸುದ್ದಿ ಇದೆ. ಕಾಂಗ್ರೆಸ್ ಪಾಳ್ಯದಲ್ಲಿ ಆಗ್ತಾ ಇರುವ ಚಟುವಟಿಕೆ. ಒಂದು ಕಡೆ ಬ್ಯಾಕ್ ಟು ಬ್ಯಾಕ್ ಹಗರಣಗಳು. ಇದರ ನಡುವೆ ಲೋಕಸಭಾ ಚುನಾವಣೆಯ ಸೋಲಿನ ಪರಾಮರ್ಶೆಯನ್ನ ಮಾಡಲಿಕ್ಕೆ ಕೇಂದ್ರದಿಂದ ಸತ್ಯಶೋಧನಾ ಕಮಿಟಿ ಬಂದಿದೆ. ಆದರೆ ಆ ಕಮಿಟಿಯ ಸದಸ್ಯರಿಗೇನೆ ಶಾಕ್ ಆಗಿದೆ. ಯಾಕೆಂದ್ರೆ ಬಂದಿದ್ದು ಸೋಲಿನ ಬಗ್ಗೆ ಅವಲೋಕನ ಮಾಡಲಿಕ್ಕೆ, ಸತ್ಯವನ್ನ ಪರಿಶೋಧನಾ ಮಾಡಲಿಕ್ಕೆ. ಆದರೆ ಅವರ ಮುಂದೆ ಕಾಂಗ್ರೆಸ್ ಪಾಳ್ಯದಿಂದಲೇ ಅಪಸ್ವರ. ಮುಖ್ಯಮಂತ್ರಿಗಳು ಉಪಮುಖ್ಯಮಂತ್ರಿಗಳ ವಿರುದ್ಧವೇ ತಿರುಗಿ ಬೀಳ್ತಾರಾ ಕಾಂಗ್ರೆಸ್ನ ಲೀಡರ್ಸ್? ಇಂಥದ್ದೊಂದು ಚಟುವಟಿಕೆ ಕಾಣೋಕೆ ಸಿಗ್ತಾ ಇದೆ. ಹಿರಿಯ ನಾಯಕರಿಂದಲೇ ಹೈಕಮಾಂಡ್ಗೆ ಕಂಪ್ಲೇಂಟ್ ಕೊಡಲಿಕ್ಕೆ ಸಿದ್ಧತೆಯನ್ನ ಮಾಡಿಕೊಳ್ಳಲಾಗ್ತಿದೆಯಂತೆ. ಸತ್ಯಶೋಧನಾ ಸಮಿತಿಗೆ ಕಾಂಗ್ರೆಸ್ ಪಾಳ್ಯದಲ್ಲಿ ಇರುವ ಅಸಮಾಧಾನಿತರಿಂದ ದೂರನ್ನ ನೀಡಲಾಗ್ತಾ ಇದೆ ಅನ್ನೋ ಮಾಹಿತಿ ರಿಪಬ್ಲಿಕ್ ಕನ್ನಡಕ್ಕೆ ಲಭ್ಯವಾಗಿದೆ. ಇದು ನಮ್ಮ ಎಕ್ಸ್ಕ್ಲೂಸಿವ್ ಅಪ್ಡೇಟ್. ರಾಜ್ಯ ಸರ್ಕಾರ ಯಾವ ದಿಕ್ಕಿನಲ್ಲಿ ಸಾಗ್ತಾ ಇದೆ, ಇದನ್ನ ಗಮನಿಸಬೇಕು ಹೈಕಮಾಂಡ್ನ ನಾಯಕರು ಅನ್ನೋದು ಸದ್ಯಕ್ಕೆ ಅಸಮಾಧಾನ ಹೊಂದಿರುವವರ ಆರೋಪ ಆಗಿದೆ. ಕಾಂಗ್ರೆಸ್ ಒಳಗಿಂದಲೇ ಸರ್ಕಾರದ ವಿರುದ್ಧವಾಗಿ ಕೇಳೋಕೆ ಸಿಗ್ತಾ ಇರುವ ಅಸಮಾಧಾನ ಏನು? ಹಾಗಾದ್ರೆ ಕಂಪ್ಲೇಂಟ್ ಏನು? ಗಮನಿಸ್ತಾ ಹೋಗೋಣ. ಸರ್ಕಾರದಲ್ಲಿ ವರ್ಗಾವಣೆ ದಂಧೆ ಗಂಭೀರ ಆರೋಪ. ಇದನ್ನ ಕುಮಾರಸ್ವಾಮಿ ಅವರು ಸರ್ಕಾರ ರಚನೆಯಾಗಿ ಮೊದಲ ಅಧಿವೇಶನದ ಸಂದರ್ಭದಲ್ಲೇನೆ ವಿಧಾನಸೌಧದ ಬಾಗ್ಲಲ್ಲಿ ನಿಂತ್ಕೊಂಡು ಹೇಳಿದ್ರು, ವರ್ಗಾವಣೆ ದಂಧೆ ಯಥೇಚ್ಛವಾಗಿ ನಡೀತಾ ಇದೆ, ಶಾಡೋ ಸಿಎಂ ಕೆಲಸ ಮಾಡ್ತಿದ್ದಾರೆ, ಪೆನ್ ಡ್ರೈವ್ ಇದೆ ಅಂತೆಲ್ಲ ಆರೋಪ ಮಾಡಿದ್ರು. ಕುಮಾರಸ್ವಾಮಿ ಅವರು ವಿರೋಧ ಪಕ್ಷದಲ್ಲಿದ್ದಾರೆ, ಆರೋಪ ಮಾಡ್ತಾರೆ ಅಂತ ಹೇಳಿ ನಾವು ತೆಗೆದುಹಾಕ ಪ್ರಯತ್ನ ಪಟ್ಟರು ಕೂಡ ನಿನ್ನೆ ಮೊನ್ನೆಯಷ್ಟೇ ಬಸವರಾಜ ರಾಯರೆಡ್ಡಿ ಅವರು ಕೂಡ ಇದನ್ನೇ ಪ್ರಸ್ತಾಪ ಮಾಡಿದ್ದಾರೆ. ವರ್ಗಾವಣೆ ದಂಧೆ ನಡೀತಾ ಇದೆ, ಅದಕ್ಕೆ ಬ್ರೇಕ್ ಹಾಕಬೇಕು ಅಂತ ಹೇಳಿ. ವರ್ಗಾವಣೆ ದಂಧೆಯಲ್ಲಿ ಸಿಎಂ ಪುತ್ರ ಇದ್ದಾರೆ ಅನ್ನೋ ಆರೋಪ ಕೂಡ ಮತ್ತೆ ಮತ್ತೆ ಕೇಳೋಕೆ ಸಿಗ್ತಾ ಇದೆ. ಇದೇ ಒಂದು ಆರೋಪವನ್ನ, ಇದೇ ಒಂದು ದೂರನ್ನ ಸತ್ಯಶೋಧನಾ ಸಮಿತಿಯ ಸದಸ್ಯರ ಮುಂದೆ ಇಡ್ಲಿಕ್ಕೆ ಕಾಂಗ್ರೆಸ್ನ ಕೆಲ ಅಸಮಾಧಾನಿತರು ರೆಡಿ ಆಗಿದ್ದಾರೆ ಅನ್ನೋ ಮಾಹಿತಿ ರಿಪಬ್ಲಿಕ್ ಕನ್ನಡಕ್ಕೆ ಲಭ್ಯವಾಗಿದೆ. ಸಿಎಂ ಕುಟುಂಬ ಹಾಗೂ ಆಪ್ತರ ಸುತ್ತ ಇದೀಗ ಮೂಡ ಹಗರಣ ಕೂಡ ಗಿರಿಕಿ ಹೊಡಿತಾ ಇದೆ. ವೈಯಕ್ತಿಕವಾಗಿ ಸಿದ್ದರಾಮಯ್ಯ ಅವರ ವರ್ಚಸ್ಸಿಗೂ ಕೂಡ ಕಪ್ಪು ಚುಕ್ಕೆಯನ್ನ ತಂದಿಟ್ಟಿದೆ ಮೂಡ ಹಗರಣ. ಇದರ ಜೊತೆಗೆ ನಾವು ಇಡೀ ದಿನ ಫಾಲೋ ಅಪ್ ಮಾಡ್ತಾ ಇರುವ ವಾಲ್ಮೀಕಿ ನಿಗಮದ ಹಗರಣ. ವಾಲ್ಮೀಕಿ ನಿಗಮದ ಹಗರಣ ಕೂಡ ಸರ್ಕಾರಕ್ಕೆ ತೀವ್ರ ಮುಜುಗರವನ್ನ ತಂದಿದೆ. ವಿರೋಧ ಪಕ್ಷಗಳ ಪ್ರಶ್ನೆಗೆ, ಮಾಧ್ಯಮಗಳ ಪ್ರಶ್ನೆಗೆ, ಮುಂದೆ ಜನರ ಪ್ರಶ್ನೆಗೂ ಕೂಡ ಉತ್ತರ ಕೊಡೋದು ಬಹಳ ಕಷ್ಟವಾಗುತ್ತೆ ಅನ್ನೋ ವಿಚಾರ ಕಾಂಗ್ರೆಸ್ ಪಾಳ್ಯದಲ್ಲೂ ಕೂಡ ಮನದಟ್ಟಾಗ್ತಾ ಇದೆ. ಇಡಿ ಸಿಬಿಐ ತನಿಖೆ ಮಾಡ್ತಾ ಇದೆ. ವಾಲ್ಮೀಕಿ ಹಗರಣದಲ್ಲಿ ನಾಳೆ ಏನಾದರೂ ನಾಗೇಂದ್ರ ಅರೆಸ್ಟ್ ಆಗಿದ್ದೆ ಆದಲ್ಲಿ ಸರ್ಕಾರಕ್ಕೆ ಅತ್ಯಂತ ದೊಡ್ಡ ಮುಜುಗರ. ಸರ್ಕಾರದಲ್ಲಿ ಸಚಿವರಾಗಿದ್ದವರು ಹಗರಣದಲ್ಲಿ ಅರೆಸ್ಟ್ ಆದ್ರು ಅಂತಂದ್ರೆ ಇದು ಸಾರ್ವಜನಿಕ ವಲಯದಲ್ಲಿ ಸರ್ಕಾರದ ಬಗ್ಗೆ ಒಂದ್ ರೀತಿಯ ಅಸಮಾಧಾನವನ್ನ ಹುಟ್ಟಾಕ್ಲಿಕ್ಕೆ ಕಾರಣವಾಗುತ್ತೆ ಅಂತ. ಇದರ ಜೊತೆಗೆ SC/ST TSP ಹಣ ಬೇರೆ ಯೋಜನೆಗಳಿಗೆ, ಗ್ಯಾರಂಟಿಗಳಿಗೆ ಬಳಕೆ ಆಗ್ತಿರೋದು ಕೂಡ ಸಣ್ಣ ಅಸಮಾಧಾನಕ್ಕೆ ಕಾರಣವಾಗ್ತಾ ಇದೆ. ಕಳೆದ 1 ವರ್ಷದಲ್ಲಿ ಯಾವುದೇ ಅಭಿವೃದ್ಧಿ ಕಾರ್ಯ ಆಗ್ತಾ ಇಲ್ಲ, ಅನುದಾನ ಕೂಡ ಸರಿಯಾಗಿ ಸಿಗ್ತಾ ಇಲ್ಲ ಅನ್ನೋದು ಶಾಸಕರ ಅಸಮಾಧಾನವನ್ನ ಮತ್ತಷ್ಟು ಹೆಚ್ಚಾಗುವಂತೆ ಮಾಡ್ತಾ ಇದೆ. ಸಿಎಂ DCM ಆಪ್ತ ಸಚಿವರು ಮತ್ತು ಶಾಸಕರಿಗೆ ಮಾತ್ರ ಮಣೆ ಹಾಕ್ತಿದ್ದಾರೆ, ಉಳಿದವರ ಕಡೆ ತಿರುಗೂ ನೋಡ್ತಿಲ್ಲ ಅನ್ನೋದು ಸದ್ಯಕ್ಕೆ ಕಂಪ್ಲೇಂಟ್ನ ಬಹುದೊಡ್ಡ ಭಾಗ. ಲೋಕಸಭಾ ಚುನಾವಣೆಗೆ ಪೂರ್ವ ತಯಾರಿ ಸರಿಯಾಗಿ ಆಗೇ ಇರಲಿಲ್ಲ, ಹಾಗಾಗಿ ಸೋಲಾಯಿತು. ಲೋಕಸಭೆಯಲ್ಲಿ ಸಿಎಂ DCM ರಿಂದ ಮಾತ್ರ ಎಲ್ಲ ನಿರ್ಧಾರವನ್ನ ಕೈಗೊಂಡ್ರು, ಲೋಕಲ್ ಲೀಡರ್ಗಳನ್ನ ಕೇಳಲೇ ಇಲ್ಲ ಅನ್ನೋದು ಕೂಡ ಅಸಮಾಧಾನಕ್ಕೆ ಕಾರಣವಾಗಿದೆ. ಇದು ಸದ್ಯಕ್ಕೆ ಕಾಂಗ್ರೆಸ್ ಸತ್ಯಶೋಧನಾ ಸಮಿತಿಯ ಮುಂದೆ ಬಂದಿರುವಂತಹ ಆರೋಪಗಳು, ಅನುಮಾನಗಳು. ಇದಾದ ನಂತರದಲ್ಲಾದರೂ ಪ್ಯಾಚಪ್ ಮಾಡಿಕೊಳ್ಳುವ ಪ್ರಯತ್ನ, ಬರ್ತಾ ಇರುವ ಹಗರಣಗಳು, ಹಾಗೆ ಮುಂದಾಗಬಹುದಾದ ಲೋಪದೋಷಗಳು ಸರಿಪಡಿಸ್ಕೊಳ್ಳೇಬೇಕಾದಂತಹ ಪರಿಸ್ಥಿತಿ ಸದ್ಯಕ್ಕೆ ರಾಜ್ಯ ಕಾಂಗ್ರೆಸ್ ಪಾಳ್ಯದಲ್ಲಿ ಇದ್ದೇ ಇದೆ. ಅದರಲ್ಲೂ ನಾವು ಗಮನಿಸ್ತಾ ಇದ್ವಿ, ವಾಲ್ಮೀಕಿ ನಿಗಮದ ಹಗರಣ ಅತಿ ದೊಡ್ಡ ಹಗರಣವಾಗಿ ಇದೀಗ ಕಾಂಗ್ರೆಸ್ ಸರ್ಕಾರವನ್ನ ಸುತ್ತಕೊಳ್ತಾ ಇದೆ. ಹೀಗಾಗಿ ಸದ್ಯಕ್ಕೆ ಇದರಿಂದ ಯಾವ ರೀತಿ ಆಚೆ ಬರ್ತಾರೆ ಕಾಂಗ್ರೆಸ್ನ ಪಾಳ್ಯದ ಸದಸ್ಯರು ಅನ್ನೋದು ಸದ್ಯಕ್ಕಿರುವಂತಹ ಪ್ರಶ್ನೆ. ಇನ್ನು ಇದೇ ಸತ್ಯಶೋಧನಾ ಸಮಿತಿಯಿಂದಾಗಿ ಒಂದಷ್ಟು ವಿಚಾರಗಳು, ಅಂದ್ರೆ ಲೋಕಸಭಾ ಚುನಾವಣೆಯಲ್ಲಿ ಯಾಕೆ ಸೋಲಾಯಿತು ಅನ್ನೋದ್ರ ಬಗ್ಗೆ ಕೂಡ ಪರಾಮರ್ಶೆ ಆಗಿದೆ. ಅದರಲ್ಲಿ ಯಾವ್ಯಾವ ಕ್ಷೇತ್ರಗಳಲ್ಲಿ ಯಾರ್ಯಾರು ಸಂಪಾದಿಸಿದ ಲೀಡ್ ಎಷ್ಟು, ಯಾರ್ಯಾರು ಗಳಿಸಿದ್ದೆಷ್ಟು, ಕಳ್ಕೊಂಡಿದ್ದೆಷ್ಟು, ಇದೆಲ್ಲವೂ ಕೂಡ ಅವಲೋಕನಕ್ಕೆ ಒಳಪಟ್ಟಿದೆ. ಈಗ